ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ವಿನಾಯಕ ಚತುರ್ಥಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಗಣೇಶನ ನೀವು ಆರಾಧನೆ ಮಾಡಿ. ಏನಕ್ಕೆ ಇವತ್ತು ವಿನಾಯಕ ಚತುರ್ಥಿ ಅಂದರೆ ಫೆಬ್ರವರಿ 1 ಅಥವಾ 2ನೇ ತಾರೀಕಿನಲ್ಲಿ ವಿಶೇಷವಾಗಿ ನೋಡಿ, ವಿನಾಯಕ ಚತುರ್ಥಿಯನ್ನು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ದಿನ ಗಣೇಶನ ಪೂಜೆ ಮತ್ತು ಉಪವಾಸದ ಮಹತ್ವವನ್ನು ಸಹ ತಿಳಿದುಕೊಳ್ಳಬಹುದು. ಯಾಕೆ ಇವತ್ತಿನ ದಿನ ಉಪವಾಸನ ನಾವು ಮಾಡಬೇಕು ಅಂದರೆ ನೋಡಿ, ವಿಶೇಷವಾಗಿ ಗಣಪತಿ ಅನುಗ್ರಹ ನಮ್ಮ ಮನೆಗೆ ಆಗಬೇಕು, ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ನಿಂತೋಗಿರೋಂಥ ಕೆಲಸಗಳೆಲ್ಲ ನೆರವೇರಬೇಕು ಅಂದರೆ, ವಿಘ್ನಗಳೆಲ್ಲ ದೂರ ಆಗಬೇಕು ಅಂದರೆ ನಾವು ಗಣಪತಿನ ನಾವು ಪ್ರಾರ್ಥನೆ ಮಾಡಲೇಬೇಕು. ಅದರಲ್ಲೂ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸಿಗಬೇಕು ಅಂತಂದರೆ ನಾವು ಗಣೇಶನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರಲ್ಲೂ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ವಿನಾಯಕ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಗಣೇಶನನ್ನು ಪೂಜಿಸಲಾಗುತ್ತದೆ. ಗಣೇಶ ಚತುರ್ಥಿ ಎಂದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ವ್ಯಕ್ತಿಯ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ಪಡೆಯುತ್ತಾನೆ ಎಂದು ನಂಬಲಾಗಿದೆ. ಫೆಬ್ರವರಿ ತಿಂಗಳಲ್ಲಿ ವಿನಾಯಕ ಚತುರ್ಥಿ ಅನ್ನೋದು 1ನೇ ತಾರೀಕು ಬಂದಿದೆ. ಅಂದರೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಫೆಬ್ರವರಿ 1ರಂದು ಬೆಳಗ್ಗೆ 11:38 ಪ್ರಾರಂಭವಾಗುತ್ತದೆ ಮತ್ತು ಇದು ಮರುದಿನ ಅಂದರೆ ಫೆಬ್ರವರಿ 2ರಂದು ಬೆಳಗ್ಗೆ 9:14 ಕೊನೆಗೊಳ್ಳುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಪ್ರಕಾರ ಈ ಬಾರಿ ವಿನಾಯಕ ಚತುರ್ಥಿಯ ಉಪವಾಸವನ್ನು ಫೆಬ್ರವರಿ 1ರಂದು ಶನಿವಾರ ಆಚರಿಸಲಾಗುತ್ತದೆ. ಅಂದರೆ ನಿಮಗೆ ಮಾಡೋವಂಥ ಮನಸ್ಸಿದ್ದು ನಿಮ್ಮ ಕಾರ್ಯಚಟುವಟಿಕೆಗಳೆಲ್ಲ ಸ್ಥಗಿತ ಆಗಿದೆ, ಯಾವುದು ಅಭಿವೃದ್ಧಿ ಆಗ್ತಾ ಇಲ್ಲ, ನಾನು ಇವತ್ತಿನ ಒಂದು ದಿನ ಗಣೇಶನನ್ನು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಉಪವಾಸದ ವ್ರತನ ನಾನು ಕೈಗೊಳ್ತೀನಿ ಅಂತ ಮನಸ್ಸಿರೋ ಅಂಥವ್ರು ಖಂಡಿತವಾಗ್ಲೂ ನೀವು ಉಪವಾಸ ಇರ್ಬೋದು. ಇಲ್ಲ ಅಂತ ಅಂದರೆ ಅದು ನಿಮ್ಮಿಷ್ಟ. ನೋಡಿ, ಗಣೇಶ ಚತುರ್ಥಿ ಎಂದು ಉಪವಾಸ ಯಾಕೆ ಮಾಡಬೇಕು ಅಂದರೆ ನೋಡಿ, ಚತುರ್ಥಿಯ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಇದಾದ ನಂತರ ಗಣೇಶನ ವಿಗ್ರಹವನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ನಂತರ ಗಣೇಶನಿಗೆ ಕೆಂಪು ಹೂಗಳು, ದೂರ್ವ, ಮೋದಕ ಮತ್ತು ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಿ ನಂತರ ವಿನಾಯಕ ಚತುರ್ಥಿಯ ಕಥೆಯನ್ನು ಪಠಿಸಲಾಗುತ್ತದೆ ಮತ್ತು ಓಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಕೂಡ ಜಪಿಸಲಾಗುತ್ತದೆ. ದಿನವಿಡೀ ಉಪವಾಸ ಇದ್ದು ಮತ್ತೆ ಸಂಜೆ ಚಂದ್ರನನ್ನು ನೋಡಿದ ನಂತರವೇ ಆಹಾರವನ್ನು ಕೂಡ ಸೇವಿಸಬೇಕಾಗುತ್ತದೆ. ನೋಡಿ, ಈ ರೀತಿ ನಾವು ಉಪವಾಸನ ನಾವು ಆಚರಿಸೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ನಿಂತೋಗಿರೋಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಗಣೇಶ ದೇವರು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಈ ದಿನ ನಾವು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಗಳನ್ನು ನಾವು ಧರಿಸಬಾರದು. ವಿನಾಯಕ ಚತುರ್ಥಿಯ ದಿನದಂದು ಯಾವುದೇ ರೀತಿಯ ಜಗಳ ಕೂಡ ನಡೆಯಬಾರದು. ವಿನಾಯಕ ಚತುರ್ಥಿಯ ದಿನದಂದು ಯಾವುದೇ ಬಡವರನ್ನು ಅಥವಾ ನಿರ್ಗತಿಕರನ್ನು ನಾವು ಅವಮಾನಿಸಬಾರದು. ಈ ದಿನ ಮನೆಯಲ್ಲಿ ನಾವು ಯಾವುದೇ ರೀತಿಯ ವೈಷಮ್ಯ ಅಥವಾ ಅಶಾಂತಿಯಿಂದ ಕೂಡಿರಬಾರದು. ವಿನಾಯಕ ಚತುರ್ಥಿಯ ದಿನದಂದು ಬ್ರಹ್ಮಚರ್ಯವನ್ನು ಅನುಸರಿಸುವುದು ಅಂದರೆ ನೀವು ವ್ರತ ಅಥವಾ ಪೂಜೆನ ಇವತ್ತಿನ ದಿನ ಮಾಡ್ತೀನಿ ಅಂತ ಅನ್ನೋರು, ನಿಮ್ಮ ಇಷ್ಟಾರ್ಥ ನೆರವೇರಲಿ ಅಂತ ನೀವು ಸಂಕಲ್ಪ ಮಾಡ್ಕೊಳ್ಳೋ ಅಂಥವ್ರು ಇವತ್ತಿನ ದಿನ ನೀವು ಬ್ರಹ್ಮಚರ್ಯವನ್ನು ಅನುಸರಿಸಬೇಕಾಗುತ್ತದೆ. ವಿನಾಯಕ ಚತುರ್ಥಿ ಎಂದು ನೋಡಿ,
ವಿನಾಯಕ ಚತುರ್ಥಿಯಂದು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು. ಅಂದರೆ ನಾವು ಏನು ಯೋಚಿಸ್ತೀವೋ ಈ ದಿನ ಅದೇ ಆಗಿಬಿಡುತ್ತೆ. ಅಂದರೆ ಇವತ್ತು ನಾವು ಯಾರಿಗಾದ್ರೂ ಒಬ್ಬರಿಗೆ ಕೆಟ್ಟೋದನ್ನು ಬಯಸ್ತೀವಿ ಅಂದರೆ ಅದು ಹಂಗೆ ಆಗಿಬಿಡುತ್ತೆ. ಅಥವಾ ನೀವು ಏನಾದರೂ ನಮ್ಮ ಮೈಂಡ್ ಸೆಟ್ಟಲ್ಲಿ ಇವತ್ತು ನನಗೆ ಇವತ್ತೇನಾದರೂ ಆಗ್ಬೋದು, ನನಗೆ ಕೆಟ್ಟದಾಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ಕೆಟ್ಟದೇ ಆಗಿಬಿಡುತ್ತೆ. ಅದಕ್ಕೆ ಇವತ್ತಿನ ದಿನ ನೀವು ಮಾತಾಡೋಂಥ ವಿಚಾರಗಳೆಲ್ಲ ಒಳ್ಳೆ ವಿಚಾರಗಳನ್ನು ನೀವು ಮಾತಾಡಿದಾಗ ನಿಮಗೆ ನೀವು ಏನು ಒಳ್ಳೆಯದನ್ನು ನೀವು ಯೋಚನೆ ಮಾಡ್ತೀರೋ ಅಥವಾ ನೀವು ಇತರರೊಂದಿಗೆ ಯಾವ ವಿಷಯದ ಬಗ್ಗೆ ನೀವು ಮಾತಾಡ್ತೀರೋ ಆ ವಿಷಯಗಳು ನಿಮಗೆ ಸಕಾರಾತ್ಮಕವಾಗಿ ಪರಿಣಾಮ ಬೀಳುತ್ತೆ. ನೀವು ಒಳ್ಳೆ ಆಲೋಚನೆ ಮಾಡಿದಾಗ ನಿಮಗೆ ಒಳ್ಳೆಯದೇ ಆಗುತ್ತೆ. ನೀವು ಕೆಟ್ಟದ್ದನ್ನು ಯೋಚನೆ ಮಾಡಿಕೊಂಡು ನೀವು ಇವತ್ತಿನ ದಿನ ಕೆಟ್ಟದ್ದನ್ನು ಮಾತಾಡಿಕೊಂಡು ನೀವು ಕೂತಿದ್ದೆ ಆದರೆ ಅದು ನಿಮ್ಮ ಮನೆ ಮತ್ತು ಮನಸ್ಸಿನ ಮೇಲೆ ಖಂಡಿತವಾಗ್ಲೂ ನಕಾರಾತ್ಮಕ ಆಲೋಚನೆಗಳನ್ನು ಅದು ಬಿಂಬಿಸೋವಂಥದ್ದು ಈ ನಕ್ಷತ್ರ ಮತ್ತು ಇವತ್ತಿನ ವಿನಾಯಕ ಚತುರ್ಥಿಯ ಪ್ರಭಾವದಿಂದ ಆಗುತ್ತೆ. ಇದನ್ನು ನೀವು ಇವತ್ತಿನ ದಿನ ಎಚ್ಚರದಿಂದ ಇರಿ. ಅದರಲ್ಲೂ ನೋಡಿ, ಗಣೇಶ ಚತುರ್ಥಿಯ ಉಪವಾಸದ ಮಹತ್ವ ಏನು ಅಂದರೆ, ನಾವು ಹಿಂದೂ ಧರ್ಮದಲ್ಲಿ ಗಣೇಶ ಚತುರ್ಥಿಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಕಾರಣ ಗಣೇಶನನ್ನು ವಿಘ್ನ ವಿನಾಯಕ ಎಂದು ಕರೆಯಲಾಗುತ್ತದೆ. ಗಣೇಶ ಚತುರ್ಥಿಯಂದು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತದೆ ಎಂದು ನಂಬಲಾಗಿದೆ. ಗಣೇಶ ಚತುರ್ಥಿಯ ಉಪವಾಸವು ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ಕೂಡ ಹೆಚ್ಚಿಸುತ್ತದೆ ಮತ್ತು ಗಣೇಶನನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಕೂಡ ಪರಿಗಣಿಸಲಾಗಿದೆ. ಗಣೇಶ ಚತುರ್ಥಿಯಂದು ಉಪವಾಸವನ್ನು ಆಚರಿಸುವುದರಿಂದ ಮನೆಯಲ್ಲಿ ಸುಖ, ನೆಮ್ಮದಿ ಮತ್ತು ಶಾಂತಿ ಕೂಡ ನೆಲೆಸುತ್ತದೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಇದನ್ನು ಮಾಡಬೇಕಾಗುತ್ತೆ. ಗಣೇಶ ಚತುರ್ಥಿಯ ದಿನ ನಾವು ಉಪವಾಸ ಮಾಡುವುದರಿಂದ ಮನೆಯಲ್ಲಿ ನಿಂತೋಗಿರೋಂಥ ಶುಭ ಕಾರ್ಯಗಳೆಲ್ಲ ಕೆಲಸಗಳು ಆಗುತ್ತೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ನಾವು ಗಣೇಶನಿಗೋಸ್ಕರ ಉಪವಾಸನ ಆಚರಣೆ ಮಾಡ್ಬೋದು. ಅದರಲ್ಲೂ ನಾವು ನೋಡಿ, ಗಣೇಶನ ಚತುರ್ಥಿಯ ನಾವು ಆಚರಿಸೋದ್ರಿಂದ ಸಮೃದ್ಧಿ ಕೂಡ ಮನೆಯಲ್ಲಿ ಆಗುತ್ತೆ. ನಾವು ಯಾಕೆ ಇವತ್ತು ಗಣೇಶ ಚತುರ್ಥಿ ಅಂತ ಕರಿತೀವಿ ಅಂದರೆ ನೋಡಿ, ಅದಕ್ಕೆ ಇರೋಂಥ ಮಾಹಿತಿನ ನಾನು ತಿಳಿಸ್ತಾ ಇದ್ದೀನಿ. ಗಣೇಶನ ಅವತಾರ ದಿನವನ್ನು ಗಣೇಶ ಜಯಂತಿ ಎಂದು ಕೂಡ ಆಚರಿಸಲಾಗುತ್ತದೆ. ಕ್ಯಾಲೆಂಡರ್ ಪ್ರಕಾರ ಈ ಜನ್ಮ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಮಾಘ ಶುಕ್ಲ ಪಕ್ಷದ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ಗಣೇಶ ಜಯಂತಿ ನೋಡಿ, ಇವತ್ತು ಗಣೇಶ ಅಂದರೆ ಚತುರ್ಥಿ ಅಂತ ಕರೀತಾರೆ. ಅದನ್ನು ನೋಡಿ, ಗಣೇಶನ ಅವತಾರದ ದಿನ ಹಾಗೂ ಮಾಘ ಮಾಸ ಹಿನ್ನೆಲೆ ಫೆಬ್ರವರಿ 1ರಂದು ದೇಶದ ಹಲವೆಡೆ ಗಣೇಶ ಜಯಂತಿ ಅಥವಾ ಗಣೇಶ ಚತುರ್ಥಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ. ಈ ಗಣೇಶ ಜಯಂತಿ ಹಬ್ಬವನ್ನು ಮುಖ್ಯವಾಗಿ ಮಹಾರಾಷ್ಟ್ರ, ಕೊಂಕಣ, ಕರಾವಳಿ ಪ್ರದೇಶಗಳಲ್ಲಿ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಸ್ವಲ್ಪ ವಿಳಂಬ, ಆದರೆ ತಿಳಿಸ್ಕೊಡೋ ಅಂಥದ್ದು ನನ್ನ ಕರ್ತವ್ಯ ಆಗಿದೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ಒಳ್ಳೆಯ ದಿನಗಳಲ್ಲಿ, ಒಳ್ಳೆಯ ದಿನಾಂಕಗಳಲ್ಲಿ ನಮಗೆ ಇರುವಂಥ ಕಷ್ಟದ ಸಮಸ್ಯೆಗಳನ್ನು, ಕೆಲವೊಂದು ಪರಿಹಾರಗಳನ್ನು ಆಯಾ ದಿನವೇ ನಾವು ಮಾಡಿಕೊಂಡಾಗ ಅಂಥ ಸಮಸ್ಯೆಗಳಿಂದ ನಾವು ಹೊರಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರಲ್ಲೂ ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅಂಥವರು ಇವತ್ತು ಗಣೇಶನ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನೀವು ಇವತ್ತಿನ ದಿನ ಅದರಲ್ಲೂ ನೀವು ಒಂದು ಸ್ವಲ್ಪ ಧನ್ಯ ಮತ್ತು ಬೆಲ್ಲ ಅಂದರೆ ನಾಟಿ ಬೆಲ್ಲ ಅಂತಾರಲ್ಲ, ಅದನ್ನು ನೀವು ತಗೊಂಡೋಗಿ ಗಣೇಶನ ದೇವಸ್ಥಾನಕ್ಕೆ ನೀವು ಕೊಟ್ಟೆ ಬರೋದ್ರಿಂದ, ಅಂದರೆ 1 kg ಧನ್ಯ ಇರ್ಬೋದು, ಅರ್ಧ kg ಧನ್ಯ ಇರ್ಬೋದು, ಅಥವಾ ಅರ್ಧ kg ಬೆಲ್ಲ ಇರ್ಬೋದು, ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಮನೆಯಲ್ಲಿ ನನಗೆ ಮದುವೆ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ, ಎಲ್ಲ ಕಡೆ ಹೆಣ್ಣನ್ನು ನೋಡ್ತಾ ಇದ್ದೀನಿ, ಆದರೂ ನನಗೆ ಮದುವೆ ಆಗ್ತಾ ಇಲ್ಲ, ವಯಸ್ಸಾಗಲೇ 40-45 ಹತ್ತತ್ರ ಆಗ್ಬಿಟ್ಟಿದೆ ಅಂತ ಕೊರಗ್ತಾ ಇರೋವಂಥ ಯಾರೇ ಗಂಡ್ಮಕ್ಳಾಗಿರ್ಬೋದು ಅಥವಾ ಯಾವುದೇ ಹೆಣ್ಮಕ್ಳಾಗಿರ್ಬೋದು, ಅಂಥವರು ಇವತ್ತಿನ ದಿನ ಉಪವಾಸ ಇದ್ದು, ಅಂದರೆ ನೀವು ಗಣೇಶನಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಗಣಪತಿ ವಿಗ್ರಹ ಇರ್ಬೋದು ಅಥವಾ ಫೋಟೋಗೆ ನೀವು ಪೂಜೆನ ಸಲ್ಲಿಸಿ ತದನಂತರ ಉಪವಾಸ ಇರೋವಂಥವ್ರು ಇರ್ಬೋದು. ಅಕಸ್ಮಾತ್ ಇರೋಕ್ಕಾಗಲ್ಲ ಅನ್ನೋರು ನೀವು ಇವತ್ತಿನ ದಿನ ವಿಶೇಷವಾಗಿ ಗಣಪತಿ ದೇವಸ್ಥಾನಗಳು ಎಲ್ಲೇ ಇರ್ಬೋದು, ಕೆಲವೊಂದು ಮಹಾರಾಷ್ಟ್ರ ಕಡೆ ಎಲ್ಲ ಮಾಡ್ತಾರೆ, ಕರಾವಳಿ ಕಡೆ ಮಾಡ್ತಾರೆ, ಮಂಗಳೂರು ಕಡೆ ಮಾಡ್ತಾರೆ,
ಕುಂದಾಪುರ ಸೈಡು, ಗೋಕರ್ಣ ಈ ಸೈಡಲ್ಲೆಲ್ಲ ಮಾಡ್ತಾರೆ. ಈ ಕರ್ನಾಟಕದಲ್ಲಿ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ನೀವು ಏನು ಮಾಡಬೇಕು ಅಂದರೆ, ಯಾವುದೇ ಇರ್ಬೋದು, ಗಣಪತಿ ದೇವಸ್ಥಾನಕ್ಕೆ ನೀವಿವತ್ತು ಧನ್ಯ ಮತ್ತು ಬೆಲ್ಲನ ದಾನವಾಗಿ ಕೊಡೋದ್ರಿಂದ ನಿಮ್ಮ ವಿವಾಹದಲ್ಲಿ ಯಾವುದಾದ್ರೂ ಅಡೆತಡೆಗಳಿದ್ದರೆ, ಗ್ರಹಗತಿಗಳಿಂದ ನಿಮಗೆ ಅಡಚಣೆ ಆಗ್ತಾ ಇದ್ದರೆ, ಅಥವಾ ನಿಮಗೆ ಸಂತಾನಕ್ಕೆ ಸಮಸ್ಯೆ ಇದ್ದರೆ ಅಂಥವರು ಕೂಡ ಇದನ್ನು ಕೊಡ್ಬೋದು. ಅಥವಾ ನಿಮಗೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ, ನಾವೇನು ಮಾಡಿದ್ರೂ ನಮ್ಗೆ ಅಂದ್ಕೊಂಡಿರೋಂಥದ್ದು ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋರು ಕೂಡ ಇವತ್ತಿನ ದಿನ ನೀವು ಧನ್ಯ ಮತ್ತು ನೀವು ಬೆಲ್ಲನ ನೀವು ದಾನ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಕೋರ್ಟು ಕಚೇರಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದೆ, ಏನು ಮಾಡಿದ್ರೂ ನಮ್ಮ ಕೆಲಸಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಅನ್ನೋರು ಕೂಡ ನೀವು ಇವತ್ತಿನ ದಿನ ಗಣಪತಿ ದೇವಿಗೆ ನಿಜವಾಗ್ಲೂ ಧನ್ಯ ಮತ್ತು ಬೆಲ್ಲನ ನೀವು ಕೊಡ್ಬೋದು. ಅದರಲ್ಲೂ ನೀವು ಮೋದಕಗಳೇನಾದರೂ ಕೊಡ್ತೀನಿ ಅಂತಂದರೆ 21 ಅಥವಾ 11 ಮೋದಕಗಳನ್ನು, ಅಂದರೆ ನಿಮಗೆ ಈ ಕಷ್ಟನ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಅದರಿಂದ ನನಗೆ ಮುಕ್ತಿ ಬೇಕಾಗಿದೆ ಅಂತ ಬಯಸ್ತಾ ಇರೋವಂಥವ್ರು ಖಂಡಿತವಾಗ್ಲೂ ಗಣೇಶನಿಗೆ 21 ಅಥವಾ 11 ಮೋದಕಗಳನ್ನು ನೀವು ಗಣೇಶನಿಗೆ ನೀವು ಕೊಡೋದ್ರಿಂದ ಇವತ್ತಿನ ದಿನ ವಿನಾಯಕ ಚತುರ್ಥಿ ದಿನ ನಿಮ್ಮ ಆಸೆಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಅದರಲ್ಲೂ ಮಾಘ ಮಾಸದ ಗಣೇಶ ಜಯಂತಿ ಎಂದು ಮಾಘ ಶುಕ್ಲ ಚತುರ್ಥಿ ಎಂದು ವರದ್ ಚತುರ್ಥಿ ಮತ್ತು ನೋಡಿ ಟಿಲ್ಕುಂಡ್ ಚತುರ್ಥಿ ಕೂಡ ಅಂತ ಮುಂತಾದ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ನಿಜವಾದ ಭಕ್ತಿಯಿಂದ ಉಪವಾಸವನ್ನು ಆಚರಿಸುವ ಮತ್ತು ವಿಧಿವಿಧಾನಗಳ ಪ್ರಕಾರ ಗಣಪತಿಯನ್ನು ಪೂಜಿಸುವ ಭಕ್ತನ ಜೀವನದಲ್ಲಿ ಎಂದಿಗೂ ಸಂತೋಷ ಮತ್ತು ಸಮೃದ್ಧಿಗೆ ಕೊರತೆಯಾಗುವುದಿಲ್ಲ. ಗಣೇಶ ಜಯಂತಿಯಂದು ನೀವು ಇದನ್ನು ಖಂಡಿತವಾಗ್ಲೂ ಈ ಪರಿಹಾರಗಳನ್ನು ನೀವು ಮಾಡ್ಕೊಬೋದು ನೋಡಿ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ಒಂದು ಶುಭ್ರವಾದ ನೋಡಿ ಯಾವ ರೀತಿ ಮಾಡಬೇಕು ಅನ್ನೋದು ನಾನು ಸರಳವಾಗಿ ಹೇಳ್ಕೊಡ್ತೀನಿ ನೋಡಿ. ಗಣೇಶ ಜಯಂತಿಯಂದು ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ, ಇದಾದ ನಂತರ ಗಣೇಶನ ಪೂಜೆಗೆ ತಯಾರಿ ಮಾಡಿಕೊಳ್ಳಿ. ಇದಕ್ಕಾಗಿ ಒಂದು ಚೌಕದ ಮೇಲೆ ಶುಭ್ರವಾದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಪ್ರಾರಂಭಿಸಿ. ಪೂಜೆಯ ಸಮಯದಲ್ಲಿ ಮೊದಲನೇದಾಗಿ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಂತರ ಗಣೇಶನ ಧಾರ್ಮಿಕ ಪೂಜೆ ಮತ್ತು ಆರತಿ ಮಾಡಿ. ಈ ದಿನದ ಉಪವಾಸವನ್ನು ಹಣ್ಣುಗಳನ್ನು ತಿನ್ನುವ ಮೂಲಕ ಮಾಡಬಹುದು. ಸಂಜೆ ಮತ್ತು ಸ್ನಾನ ಮಾಡಿ ನಂತರ ವಿಧಿವಿಧಾನಗಳ ಪ್ರಕಾರ ಗಣೇಶನನ್ನು ಪೂಜಿಸಿ ರಾತ್ರಿಯಲ್ಲಿ ಚಂದ್ರದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ ಚಂದ್ರನನ್ನು ಆರಾಧಿಸಿದ ನಂತರ ಉಪವಾಸವನ್ನು ಕೊನೆಗೊಳಿಸಿ. ಅಂದರೆ ನಿಮಗೆ ಉಪವಾಸ ಇರಬೇಕು ಅಂತ ಇರೋರು ಈ ಪದ್ಧತಿಯಲ್ಲಿ ನೀವು ಆಚರಣೆ ಮಾಡಿ. ಇಲ್ಲ ಅನ್ನೋರು ನಾನು ಹೇಳಿರೋ ಅಂಥದ್ದನ್ನು ವಸ್ತುನ ನೀವು ತಗೊಂಡೋಗಿ ನೀವು ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಅಥವಾ ದೇವಸ್ಥಾನದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ದಾನ ಕೊಟ್ಟಿದ್ರೆ ಸಾಕು. ಯಾಕೆ ಅಂದರೆ ಇವತ್ತಿನ ದಿನ ನೀವು ಹೆಚ್ಚು ನೀವು ಗಣೇಶನ ನೀವು ಎಷ್ಟು ಪ್ರಾರ್ಥನೆ ಎಷ್ಟು ಮಾಡ್ತೀರೋ ಅಷ್ಟು ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ. ಅದರಲ್ಲೂ ನೋಡಿ ವಿಶೇಷವಾಗಿ ನೀವು ಯಾಕೆ ನಾವು ಇವತ್ತಿನ ನೋಡಿ ಈ ಚತುರ್ಥಿನ ಆಚರಿಸಿದ್ರು ಅನ್ನೋದಕ್ಕೆ ಮಹತ್ವನ ಕೂಡ ನಾನು ತಿಳಿಸೋವಂಥ ಪ್ರಯತ್ನ ಮಾಡ್ತೀನಿ. ಈ ದಿನ ಗಣಪತಿಯು ಜನಿಸಿದನೆಂಬ ಪ್ರತೀತಿ ಇದೆ. ಈ ಹಿನ್ನೆಲೆ ಇರೋದ್ರಿಂದ ಈ ರೀತಿಯಲ್ಲಿ ನಾವು ಗಣೇಶನನ್ನು ಪೂಜಿಸಬೇಕು. ವ್ಯಕ್ತಿಯು ಮೋಕ್ಷವನ್ನು ಕೂಡ ಪಡೆಯಲು ಈ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡುತ್ತಾರೆ. ನಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಕಷ್ಟಗಳು ದೂರ ಆಗಬೇಕು ಅಂದರೆ ಸಿದ್ಧಿವಿನಾಯಕನನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿನ ವಿಶೇಷವಾಗಿ ನಾನು ಹೇಳಿರೋಂಥ ವಸ್ತುಗಳನ್ನು ನೀವು ದಾನವಾಗಿ ಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಅತ್ಯುತ್ತಮವಾದ ದಿನ ಆಗಿದೆ ಇವತ್ತು. ನಿಮ್ಮ ಬೇಡಿಕೆಗಳನ್ನು ನೀವು ನೆರವೇರಿಸಿಕೊಳ್ಳೋದಕ್ಕೆ ಮಹತ್ವವಾದ ದಿನ ಆಗಿರೋಂಥ ಈ ಗಣೇಶ ಚತುರ್ಥಿಯ ದಿನ ನೀವು ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.